ಹಲೋ ಗೈಸ್, ನಮಸ್ತೆ. ಹೇಗಿದ್ದೀರಿ? ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ತುಂಬಾ ದಿನಗಳಾಗೋಯ್ತು ನಾನು ವಿಡಿಯೋ ಮಾಡಿ. ಟಾಮ್ ತುಂಬ ಬೊಗಳ್ತಾ ಇದ್ದಾನೆ, ಹೊರಗೆ ಯಾರೋ ಬಂದಿದ್ದಾರೆ. ಸೊ ನಾನು ವಾಪಸ್ ಊರಿಗೆ ಬಂದಿದ್ದೀನಿ. ಆ್ಯಂಡ್ ಇವತ್ತು ನೈಟ್ ಮತ್ತೆ ಬೆಂಗಳೂರಿಗೆ ಹೋಗ್ತಾ ಇದ್ದೀನಿ. ಹಾಗೆ ಒಂದು ಬ್ಲಾಗ್ ಮಾಡೋಣ ಅಂತ ಹೇಳಿ ಬನ್ನಿ, ಸ್ವಲ್ಪ ಹೊರಗೆ ಹೋಗಿ ಹೇರ್ ಕಟ್ ಮಾಡಿಸಿ ಸ್ವಲ್ಪ ಅದು ಇದು ತಗೊಂಡು ಬರೋಣ ಅಂತೆ. ನಾನು ಶ್ರೀರವಿ, ವೆಲ್ಕಮ್ ಟು ದ ಚಾನಲ್ ಶ್ರೀರವಿ ಕನ್ನಡ ಬ್ಲಾಗ್ಸ್. ಈ ವಿಡಿಯೋ ಇಷ್ಟ ಆದರೆ ಲೈಕ್, ಶೇರ್, ಕಮೆಂಟ್ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಬನ್ನಿ, ಚಾನಲ್ ಇಂಟ್ರೋ ನೋಡಿಕೊಂಡು ವಿಡಿಯೋ ಶುರು ಮಾಡೋಣ. ಗೈಸ್, ಮನೆಗೆ ಬರೋಕ್ಕೆ ಮೇನ್ ಮೋಟಿವೇಶನ್ ಅಂದರೆ ಅಪ್ಪ ಅಮ್ಮ. ಓಕೆ, ಅವ್ರ ಜೊತೆಗೆ ಇನ್ನೊಂದು ಮೋಟಿವೇಶನ್ ಅಂದರೆ ನನಗೆ ಇಲ್ಲಿ ರಾಜ ಟಾಮ್. ಸೊ ಇವನು ತುಂಬಾ ಮಿಸ್ ಮಾಡ್ತಾಯಿದ್ದೆ ಗೈಸ್. ಸೊ ಅದಕ್ಕೋಸ್ಕರ ಇವನ್ನ ನೋಡ್ಕೊಂಡು ಹೋಗೋಣ ಅಂತ ಬಂದೆ. ಆ್ಯಂಡ್ ಇನ್ನೊಂದೇನು ಗೊತ್ತಾ, ನೋಡಿ ಮೇವಿನ ಜೋಳ ಹಾಕಿದ್ದಾರೆ, ಎಲ್ಲ ಚೆನ್ನಾಗಿ ಬರುತ್ತೆ. ನೀರು ಬಂದಿದೆ ಬೋರಿಂದ. ಎಷ್ಟು ದಿನ ಆಯ್ತಲ್ಲ ನಿಮ್ಗೆ ಇದನ್ನೆಲ್ಲ ತೋರಿಸಿ. ಟಾಮ್ ಟಾಮ್ ಹಿಯರ್ ಇಸ್ ಅಪ್ಪಣ್ಣ. ಬನ್ನಿ ರೆಡಿ ಆಗೋಣ. ಎಷ್ಟು ಬಿಸಿಲಿದೆ ಗೊತ್ತಾ, ಹೊರಗೆ ಕಾಲಿಡೋಕ್ಕಾಗ್ತಲ್ಲ, ಅಷ್ಟು ಬಿಸಿಲು. ಸೊ ಬನ್ನಿ ಹೋಗೋಣ. ಹೇರ್ ಕಟ್ ಮಾಡಿಸ್ಬೇಕು. ಸಲೂನಿಗೆ ಕಾಲ್ ಮಾಡಿದ್ದೆ. ಸೊ ಅವರಿದ್ದಾರಂತೆ, ಹೋಗಿ ಹೇರ್ ಕಟ್ ಮಾಡಿಸಿ ಸ್ವಲ್ಪ ಮನೆಗೆ ಥಿಂಗ್ಸ್ ತೊಗೊಂಡು ಬರೋಣ ಅಂತ. ಓಕೆ, ಲೆಟ್ಸ್ ಗೋ. ಮತ್ತು ನನ್ನ ಮೈಕ್ನ ನಾನು ಅಲ್ಲಿ ಬಿಟ್ಟು ಬಂದಿದ್ದೀನಿ, ವೀಡಿಯೋಸ್ ಮಾಡ್ತೀನಿ ಅಂತೇಳಿ ಮೈಕು ಟ್ರೈಪೋಡ್ ಎಲ್ಲ ತೊಗೊಂಡೋಗಿದ್ದೀನಿ. ಬಟ್ ಒಂದು ವಿಡಿಯೋ ಮಾಡಿಲ್ಲ. ಓಕೆ, ಇನ್ಮೇಲಿಂದ ಮಾಡ್ತೀನಿ ಮೋಟಿವೇಶನ್. ಓಕೆ ಬನ್ನಿ ರೆಡಿ ಆಗೋಣ. ನಾನು ಇವತ್ತು ಈ ಬ್ಲೂ ಕಲರ್ ಡ್ರೆಸ್ ಹಾಕ್ತಾಯಿದ್ದೀನಿ. ಐ ಡೋಂಟ್ ನೋ ನಾನು ಹಿಂದಿನ ವೀಡಿಯೋದಲ್ಲಿ ಹಾಕಿದ್ದೀನಿ ಇಲ್ಲ ಅಂತ. ಸೊ ನೋಡೋಣ, ಹಾಕ್ತೀನಿ. ಬನ್ನಿ ಶುರು ಮಾಡೋಣ ಇವತ್ತಿನ ವ್ಲಾಗ್. ಹಿಂಗೋಗಿ ಹಾಗೆ ಡ್ರೆಸ್ ಚೇಂಜ್ ಮಾಡ್ಕೊಂಡು ಬರೋಣ. ಗೈಸ್, ನಾನು ರೆಡಿ ಆಗೋಯ್ತು. ಐ ಫರ್ಗೆಟ್ ಮೈ ವಾಚ್ ಹಾಕೊಂತೀನಿ. ಆ್ಯಂಡ್ ದಿಸ್ ಇಸ್ ಮೈ ಡ್ರೆಸ್. ಐ ಡೋಂಟ್ ನೋ ಇನ್ನು ಕಾಣುತ್ತಾ ಇಲ್ಲ ಅಂತ. This is my outfit. So shall we go? Yeah, watch and my bag. Enough. Let's go. Yes guys, my look is totally complete and this dress from Meesho for my birthday. So ನಿಮಗೆ ಯಾರಿಗಾದ್ರು ಲಿಂಕ್ ಬೇಕಂದರೆ ಲಿಂಕ್ ಅಂತ ಕಮೆಂಟ್ ಮಾಡಿ, ನಾನು ನಿಮಗೆ ಕಳಿಸ್ಕೊಡ್ತೀನಿ. So this is my outfit and this is my favorite bag. So shall we go? ಆ್ಯಂಡ್ ಇವಾಗ ನಾವು ಹಳೆ ಮನೇಲಿದ್ದೀವಿ, ಅದಕ್ಕೆ ನನ್ನ ಬ್ಯಾಕ್ಗ್ರೌಂಡ್ ಈ ಥರ ಮಿಸ್ ಆಗಿದೆ. ಸೊ ನಾನು ಮತ್ತೆ ಹೊಸ ಮನೆ ಹಬ್ಬಕ್ಕೆ ಬರ್ತೀನಿ, ಆವಾಗ ಮತ್ತೆ ವ್ಲಾಗ್ ಮಾಡ್ತೀನಿ. ಸೊ ಬನ್ನಿ ಹೋಗೋಣ. ಟೈಮ್ ಆಯ್ತು ಆಲ್ರೆಡಿ. ಇಟ್ಸ್ ಆಲ್ರೆಡಿ 11. ಐ ಹ್ಯಾವ್ ಟು ಗೋ. ಮತ್ತೆ ವಾಪಸ್ ಬಂದು ಮತ್ತೆ ರೆಡಿಯಾಗಿ ಮತ್ತೆ ಟ್ರಾವೆಲ್ ಮಾಡಬೇಕು. ಸೊ ಬನ್ನಿ ಹೋಗೋಣ. ತುಂಬ ದಿನ ಆಯಿತು ವಿಡಿಯೋಲಿ ಮಾತಾಡ್ಬೇಕಂತ ಗೊತ್ತಾಗ್ತಿಲ್ಲ. ಸೊ ನನ್ನ ಓವರ್ ಆ್ಯಕ್ಟಿಂಗಿಗೆ ಏನು ಅಂದ್ಕೋಬೇಡಿ. ಹಾಂ ಗೈಸ್, ಹೊರಗಡೆ ಹೋಗ್ತಾ ಇದ್ದೀನಿ. ತುಂಬ ಬಿಸಿಲಿದೆ. ಪಪ್ಪ ಇಲ್ಲ ಮನೇಲಿ, ಇಲ್ಲ ಅಂದರೆ ಬೈಕಲ್ಲಿ ಹೋಗ್ತಿದ್ವಿ. ಬನ್ನಿ ಹೋಗೋಣ. ದಿಸ್ ಮೈ ಔಟ್ಫಿಟ್. ಈ ರೋಡಲ್ಲಿ ನಡ್ಕೊಂಡು ಹೋಗೋಕೆ ಒಂಥರ ನೆಮ್ಮದಿ ಗೈಸ್. ನೋಡಿ, ಇವಾಗ ಮಾವಿನಕಾಯಿ ಸೀಸನ್ ಶುರು ಅಲ್ಲ, ಅದು ಮಾವಿನ ಗಿಡ ಸ್ಮೆಲ್ಲು ಚೆನ್ನಾಗಿರುತ್ತೆ ಗೊತ್ತಾ. ಬನ್ನಿ ಹೋಗೋಣ. ಬಿಸಿಲು ತುಂಬ. ಆಲ್ರೆಡಿ 11:30. ಗೊತ್ತಿಲ್ಲ ಎಷ್ಟು ಗಂಟೆಗೆ ಹೋಗ್ತೀನಿ, ಎಷ್ಟು ಗಂಟೆಗೆ ಬರ್ತೀನಿ ಅಂತ. ಬನ್ನಿ. ಸಖತ್ ಬಿಸಿಲು ಗೈಸ್, ಆಗ್ತಾನೆ ಇಲ್ಲ. ಅಲ್ಲೇ ನಡ್ಕೊಂಬರೋಕ್ಕೆ ಆಗಿಲ್ಲ. ಸೊ ಮಮ್ಮಿ ಲಸ್ಸಿ ಮಾಡಿಕೊಟ್ರು, ಕುಡಿದು ಮುಗಿಸ್ತಾ ಇದ್ದೀನಿ. ಬನ್ನಿ ಬ್ಯಾಗ್ ಪ್ಯಾಕ್ ಮಾಡೋಣ ಗೈಸ್. ಫೈನಲಿ ರೆಡಿಯಾಗಿ ಆಯಿತು, ಹೋಗ್ಬೇಕು ಇವಾಗ. ಪಪ್ಪ ಬರ್ತಾರೆ ಡ್ರಾಪ್ ಮಾಡೋಕ್ಕೆ. ಸೊ ಮಿಸ್ ಮಾಡ್ತೀನಿ ನಾನು ಟಾಮ್ ರಾಜನೆಲ್ಲ.
ಎಂತ ಅವ್ರಿಗೆ ಗೊತ್ತಾಯ್ತು ನಾನು ಹೋಗ್ತಿದ್ದೀನಿ ಅಂತ. ಆ್ಯಂಡ್ ಹಿಯರ್ ಈಸ್ ಅವರ್ ಅಜ್ಮನೆ ಬೂ ಬರ್ತೀನಿ ಬೂ ತಾತ. ಓಕೆ ಮತ್ತೆ ಹೋಗೋಣ. ಲೆಟ್ಸ್ ಗೋ. ಬ್ಯಾಕ್ ಆಗಿದೆ. ಸೊ ಮೈ ಔಟ್ಫಿಟ್ ಮನೆಯಿಂದ ಹೊರಡ್ಕೊಂಡೆ ಬಸ್ ಸಿಕ್ತು. ಬಸ್ಸಿಂದ ಡಿಸ್ಟ್ರಿಕ್ಕಿಗೆ ಹೋಗಿ ಡಿಸ್ಟ್ರಿಕ್ಕಿಂದ ಮತ್ತೆ ಬ್ಯಾಂಗ್ಳೂರ್ ಕಡೆ ಹೋಗೋ ಬಸ್ ಹತ್ತಿ ಟ್ರಾವೆಲ್ ಮಾಡ್ತಾ ಇದ್ದೆ. ಸಖತ್ ರಶ್ ಇತ್ತು, ಸಂಡೇ ಆಗಿತ್ತಲ್ಲ, ಅದಕ್ಕೆ ತುಂಬ ಜನ ಟ್ರಾವೆಲ್ ಮಾಡ್ತಿದ್ದರು ಅಲ್ಲಿಂದ ಈ ಕಡೆಗೆ. ಸೊ ಹೋಗ್ತಾ ಇದ್ವಿ ಹಾಗೆ. ಇದು ನಾನು ಫುಲ್ಲು ಟಯರ್ಡು. ಸೊ ಗುಡ್ ಮಾರ್ನಿಂಗ್, ಬಂದಿದ್ದೀವಿ. ಎಸ್, ಬೆಳಗ್ಗೆ ಬಂದಿದ್ದು 7ಗೆ, ನಿದ್ದೆ ಬಂದುಬಿಟ್ಟಿತ್ತು, ಮಲಗಿಬಿಟ್ಟೆ. ಇವಾಗ ಎದ್ದಿದ್ದು ಮತ್ತೆ ವಾಪಸ್ 7 PM. ಸೊ ಇದಾಗಿತ್ತು ನನ್ನ ಊರಿಂದ ಬ್ಯಾಂಗ್ಳೂರಿಗೆ ಬರೋ ಬ್ಲಾಗ್. ಐ ನೋ ಇಟ್ಸ್ ನಾಟ್ ಕಂಪ್ಲೀಟ್, ಬಟ್ ನನಗೆ ಎಷ್ಟಾಗುತ್ತೆ ಅಷ್ಟು ಟ್ರೈ ಮಾಡಿದ್ದೀನಿ. ಯಾಕಂದರೆ ತುಂಬ ದಿನ ಆದಮೇಲೆ ಶುರು ಮಾಡಿದ್ದಕ್ಕಾಗಿ ಅಲ್ಲಲ್ಲಿ ಫೋನ್ ತೊಗೊಂಡು ಶೂಟ್ ಮಾಡ್ಕೊಳ್ಳೋ ಒಂಥರ ಮುಜುಗರ ಆಯಿತು. ಇನ್ಮೇಲೆ ಕಂಟಿನ್ಯೂ ಆಗಿ ಹಾಕ್ತಿರ್ತೀನಿ. ಹಿಂದೆ ನಾಯ್ಸ್ ತುಂಬ ಇದೆ. ಸೊ ಈ ವಿಡಿಯೋ ಇಷ್ಟ ಅದೇನು ಮಾಡ್ಬೇಕಂತ ಗೊತ್ತಿಲ್ಲ. ಲೈಕ್, ಶೇರ್, ಕಮೆಂಟ್ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮ್ಮ ಶ್ರೀ ರವಿ ಕನ್ನಡ ಯೂಟ್ಯೂಬ್ ಚಾನಲ್ಗೆ. ನಾಯ್ಸಿಗೆ ತಲೆ ಕಟ್ಟು ಹೋಯ್ತು ಗುರು. ಓಕೆ, ಇನ್ಮೇಲೆ ಕಂಟಿನ್ಯೂಸ್ ಬ್ಲಾಗ್ಸ್ ಹಾಕ್ತೀನಿ. ಎಲ್ಲ ಬ್ಲಾಗ್ಸ್ ಮಿಸ್ ಆಗಬಾರ್ದಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋಣ ಮರಿಬೇಡಿ. ನಾನು ಶ್ರೀ, ಇನ್ನೊಂದು ವಿಡಿಯೋಲಿ ಮತ್ತೆ ಸಿಗ್ತೀನಿ. ಬಾಯ್.